ವಿದ್ಯಾರ್ಥಿಗಳೇ, ನೀವು ನೋಡ್ತಾ ಇರ್ಬೋದು ಇಲ್ಲಿ ರೋಮನ್ 1, ರೋಮನ್ 2, ರೋಮನ್ 3 ಅಂತ 3 ರೀತಿಯಲ್ಲಿ ದತ್ತಾಂಶಗಳನ್ನು ವ್ಯಕ್ತಪಡಿಸ್ಬೋದು. ನಾನು 3 ರೀತಿಯಲ್ಲಿ ದತ್ತಾಂಶಗಳನ್ನು ಇಲ್ಲಿ ನಿಮ್ಮ ಮುಂದೆ ವ್ಯಕ್ತಪಡಿಸ್ತಾ ಇದ್ದೀನಿ. ಈ 3 ರೀತಿಯಲ್ಲಿ ವ್ಯಕ್ತಪಡಿಸುವ ಅನಿವಾರ್ಯತೆ ಹೆಂಗಿರ್ತದಪ್ಪ ಅಂದರೆ, ಕಡಿಮೆ ದತ್ತಾಂಶಗಳಿದ್ದರೆ ಅವುಗಳನ್ನು ಈ ರೀತಿ ಕಾಮ ಮಾಡಿ ಪಟ್ಟಿ ಮಾಡ್ತಾರೆ. ಈ ರೀತಿ ಕಾಮ ಮಾಡಿ ಪಟ್ಟಿ ಮಾಡಿದಂಥ ದತ್ತಾಂಶಗಳನ್ನು ನಾವು ಈಗಾಗಲೇ ತಿಳ್ಕೊಂಡಿವಿ. ಇವುಗಳನ್ನು ಅವರ್ಗೀಕೃತ ದತ್ತಾಂಶಗಳು ಅಂತ ಕರೀತಾರೆ. ಇನ್ನು ಯಾವಾಗ ದತ್ತಾಂಶಗಳ ಸಂಖ್ಯೆ ಹೆಚ್ಚಾಗ್ತಾ ಹೋಗ್ತಾ ಅವಾಗ ಆ ದತ್ತಾಂಶಗಳನ್ನು ಈ ರೀತಿಯೂ ಕೂಡ ಏನು ಮಾಡ್ಬೋದು, ಪಟ್ಟಿ ಮಾಡ್ಬೋದು, ಒಟ್ಟುಗೂಡಿಸ್ಬೋದು. ಈಗ ಈ ರೀತಿ ಒಟ್ಟುಗೂಡಿಸಲ್ಲಿ ನೋಡ್ರಿ, ಇಲ್ಲಿ ಏನು ಮಾಡಿದರು, ಮೌಲ್ಯಗಳನ್ನು, ಎಕ್ಸ್ ಅಂದ್ರೆ ಮೌಲ್ಯಗಳು, ಅದು ತಕ್ಕಂತೆ ಆವೃತ್ತಿ ಬರೆದಾರೆ. ಈಗ ಇಲ್ಲಿ ಮೌಲ್ಯಗಳದವು, ಅವುಗಳ ತಕ್ಕಂತೆ ಆವೃತ್ತಿಯನ್ನು ಬರೆದಾರೆ. ಇನ್ನು ಈ ರೀತಿ ಮೌಲ್ಯ ಮತ್ತು ಆವೃತ್ತಿ ಅನುಸಾರವಾಗಿ ಬರೆದಿದ್ರೆ ಇವುಗಳನ್ನ ಏನಂತ ಕರೀತಾರಪ್ಪ ಅಂದ್ರೆ ವರ್ಗೀಕೃತ ದತ್ತಾಂಶಗಳು ಅಂತ ಕರೀತಾರೆ. ಆಮೇಲೆ ಇದು ರೋಮನ್ 2 ಮೌಲ್ಯಗಳು ಮತ್ತು ಆವೃತ್ತಿ ತಕ್ಕಂತೆ. ಹಾಗಾದ್ರೆ ಇವುಗಳನ್ನು ಕೂಡ ನೋಡ್ರಿ, ಇದಕ್ಕಿಂತ ಹೆಚ್ಚು ಮೌಲ್ಯಗಳು ಹೆಚ್ಚಾದಾಗ ನಾವು ಗುಂಪುಗಳನ್ನಾಗಿ ಆವೃತ್ತಿಯನ್ನು ಬರಿತೀವಿ. ಇದು ಗುಂಪುಗಳ ಬದ, ಗುಂಪು ಅಥವಾ ವರ್ಗಾಂತರ ಅಂತ ಕರಿತೀವಿ. ಈಗ ಇವು ಕೂಡ ಏನಂತ ಕೇಳಿದರೆ, ಇವು ಕೂಡ ಏನು ವರ್ಗೀಕೃತ ದತ್ತಾಂಶಗಳು. ಬಟ್ ಎಂಥವು, ಇಲ್ಲಿ ಗುಂಪು ಅಥವಾ ವರ್ಗಾಂತರವನ್ನು ಬಳಸಿ ಅವುಗಳ ತಕ್ಕಂತೆ ಆವೃತ್ತಿಯನ್ನು ಬರ್ತಾರೆ. ಹೀಗೆ ದತ್ತಾಂಶಗಳು 3 ರೀತಿಯಲ್ಲಿ ಅನ್ನೋಕ್ಕಿಂತ 2 ರೀತಿಯಲ್ಲಿ, ಒಂದು ಅವರ್ಗೀಕೃತ ದತ್ತಾಂಶಗಳು, ಇನ್ನು ವರ್ಗೀಕೃತ ದತ್ತಾಂಶಗಳು. ಇಲ್ಲಿ ಮೌಲ್ಯಗಳು ಮತ್ತು ಆವೃತ್ತಿ ಅನುಸಾರವಾಗಿ ಪಟ್ಟಿ ಮಾಡ್ಬೋದು, ಇಲ್ಲಿ ಗುಂಪುಗಳಾಗಿ ಅಥವಾ ವರ್ಗಾಂತರಗಳ ಅನುಸಾರವಾಗಿ ಆವೃತ್ತಿಯನ್ನು ಬರೆದು ಈ ರೀತಿ ದತ್ತಾಂಶಗಳನ್ನು ಒಟ್ಟುಗೂಡಿಸ್ಬೋದು. ಹೀಗಾಗಿ 3 ರೀತಿಯಲ್ಲಿ ನೀವು ಏನು ಮಾಡ್ಬೋದು, ಒಂದು ದತ್ತಾಂಶಗಳನ್ನು ವ್ಯಕ್ತಪಡಿಸ್ಬೋದು. ಇನ್ನು ನಾವು ಇವತ್ತಿನ ದಿವಸ ಏನು ಮಾಡೋಣ, ಈ ರೀತಿ 3 ರೀತಿಯಲ್ಲಿ ದತ್ತಾಂಶಗಳು ವ್ಯಕ್ತಪಡಿಸದೇ ಆದರೆ ಇವುಗಳಲ್ಲಿ ಬಹುಲಕ ಅಥವಾ ರೂಢಿ ಬೆಲೆ ಎಂದರೇನು ಅಂತ ತಿಳ್ಕೊಂಡು, ಈಗಾಗಲೇ ನೀವು ಹಿಂದಿನ ತರಗತಿಯಿಂದಲೂ ಈ ಒಂದು ಪದ ಕೇಳ್ತಾ ಬಂದಿರಿ. ಏನಪ್ಪ ಅಂದ್ರೆ ಬಹುಲಕ ಅಥವಾ ರೂಢಿ ಬೆಲೆ. ಬಹುಲಕ ಅಥವಾ ರೂಢಿ ಬೆಲೆ, ಇಂಗ್ಲೀಷ್ನಾಗ ಇದನ್ನು ಮೋಡ್ ಅಂತ ಕರೀತಾರೆ. ಇದನ್ನು ನೀವು ಕೇಳ್ತಾ ಬಂದಿರಿ. ಇನ್ನು ಈ ಒಂದು ದತ್ತಾಂಶಗಳಿಗೆ ನಾವು ಇನ್ನೊಮ್ಮೆ ಪುನರಾವಲೋಕನ ಮಾಡ್ತಾ ಹೊಸದೇನು ಈ ವರ್ಷ ಅಂತ ನಾವು ಕಲಿಯೋನು ಬಹುಲಕದ ಬಗ್ಗೆ. ಓಕೆ, ಹಾಗಾದ್ರೆ ಇಲ್ಲಿ ನೋಡ್ರಿ, ನಾವು ಬಹುಲಕ ಅಂದರೇನೋ ಅನ್ನೋ ಪ್ರಶ್ನೆಗೆ ಉತ್ತರ ಹೇಳೋದಾದ್ರೆ, ನಾವು ಈ ರೀತಿ ಅವರ್ಗೀಕೃತ ದತ್ತಾಂಶ ಇದ್ದಾಗ ಬಹುಲಕನ ವ್ಯಾಖ್ಯಾನಿಸೀವಿ. ಹಾಗಾದ್ರೆ ಇಲ್ಲಿ ವ್ಯಾಖ್ಯೆ ಚೇಂಜ್ ಆಕೈತೇನ, ಇಲ್ಲಿ ವ್ಯಾಖ್ಯೆ ಚೇಂಜ್ ಆಕೈತೇನ, ಇಲ್ಲ ಅದೇ ವ್ಯಾಖ್ಯಾನ ಐತಿ. ಹಾಗಾದ್ರೆ ಏನದ ವ್ಯಾಖ್ಯೆ ಬಹುಲಕದಂದ್ರೆ, ಕೊಟ್ಟಿರುವ ದತ್ತಾಂಶಗಳಲ್ಲಿ ಅತಿ ಹೆಚ್ಚು ಸಲ ಪುನರಾವರ್ತನೆಯಾಗುವ ಮೌಲ್ಯವನ್ನು, ಕೊಟ್ಟಿರುವ ದತ್ತಾಂಶಗಳಲ್ಲಿ ಅತಿ ಹೆಚ್ಚು ಸಲ ಪುನರಾವರ್ತನೆಯಾಗುವ ಮೌಲ್ಯವನ್ನು ರೂಢಿ ಬೆಲೆ ಅಥವಾ ಬಹುಲಕ ಅಂತ ಕರೀತಾರೆ. ಹಾಗಾದ್ರೆ ಅವರ್ಗೀಕೃತ ದತ್ತಾಂಶಗಳಲ್ಲಿ ರೂಢಿ ಬೆಲೆ ಅಥವಾ ಬಹುಲಕವನ್ನು ಬರೆಯೋದಾದ್ರೆ ಇಲ್ಲಿ ಯಾವ್ದು ಹೆಚ್ಚು ಸಲ ಪುನರಾವರ್ತನೆ ಆಗೈತೆ ನೋಡ್ಬೇಕು. ಸೊ ಇಲ್ಲಿ ಮೌಲ್ಯಗಳ ಸಂಖ್ಯೆ ಎಷ್ಟೈತೆ ನೋಡ್ರಿ, 1, 2, 3, 4, 5, 6, 7, 8, 9, 10 ಮೌಲ್ಯಗಳು. ನಾವು ಈ 10 ಮೌಲ್ಯಗಳಲ್ಲಿ ಅತಿ ಹೆಚ್ಚು ಪುನರಾವರ್ತನೆಯಾಗಿರುವ ಬೆಲೆ ಯಾವ್ದು ನೋಡ್ರಿ, ಬಹುಲಕ. ಹಾಗಾದ್ರೆ ಅತಿ ಹೆಚ್ಚು ಯಾವ್ದು ಕುಂಟ್ರಾವ್ ನೋಡ್ರಿ, ಇವು 10 ಇರೋದ್ರಿಂದ ನಾವು ಸುಲಭವಾಗಿ ಕಂಡುಹಿಡಿಯಬಹುದು. ಹೆಚ್ಚಿದ್ದಾಗ ನೀವು ಸ್ವಲ್ಪ ಅವುಗಳನ್ನ ಏರಿಕೆ ಕ್ರಮದಾಗರೆ ಬರೆಯಾಕೆ ಟ್ರೈ ಮಾಡಿ ಏನು ಮಾಡಬೇಕು, ಅತಿ ಹೆಚ್ಚು ಸಲ ಯಾವ್ದು ಪುನರಾವರ್ತನೆ ಆಗಿದೆ ನೋಡ್ರಿ. 15 1 ಸಾರಿ ಬಂದದ, 20 1, 2, 3 ಸಾರಿ ಬಂದದ, 18 2 ಸಾರಿ ಬಂದದ, 25 1 ಸಾರಿ. ಹಂಗೆ ಉಳಿದೆಲ್ಲ ನೋಡ್ತಾ ಗಮನಿಸ್ತಾ ಹೋದ್ರೆ 18 2 ಸಲ ಬಂದರು, 20 ಮಾತ್ರ 3 ಸಲ ಬಂದದ. ಹೀಗಾಗಿ ಈ ದತ್ತಾಂಶಗಳ ಬಹುಲಕ ಯಾವುದು ಅಂತ ಕೇಳಿದ್ರೆ 20 ನೋಡ್ರಿ, ಯಾಕಂದ್ರೆ 20 3 ಸಲ ಪುನರಾವರ್ತನೆ ಆಗಿದೆ. ಹೀಗೆ ಅವರ್ಗೀಕೃತ ದತ್ತಾಂಶಗಳಲ್ಲಿ ಅತಿ ಹೆಚ್ಚು ಸಲ ಪುನರಾವರ್ತನೆ ಆಗಿರುವ ಬಹುಲಕವನ್ನು ಸುಲಭವಾಗಿ ಗುರುತಾ ಹಿಡಿಬಹುದು ಈ ರೀತಿ, ಅಥವಾ ಏರಿಕೆ ಅಥವಾ ಇಳಿಕೆ ಕ್ರಮದಲ್ಲಿ ಬರೆದಾದ್ರು. ಇನ್ನು ಇದೇ ಕೆಲಸವನ್ನು ನಾವು ವರ್ಗೀಕೃತ ದತ್ತಾಂಶಗಳಲ್ಲಿ ಮಾಡೋದಾದ್ರೆ ಇಲ್ಲಿ ನೋಡ್ರಿ, 2ನೇ ಟೈಪದ ದತ್ತಾಂಶಗಳದಾವ. ಇಲ್ಲಿ ಮೌಲ್ಯಗಳು ಮತ್ತು ಆವೃತ್ತಿ ತಕ್ಕಂತೆ ಬರದಾರದ ಬಳಕ ಇಲ್ಲಿ ನೋಡ್ರಿ
ಈ ರೀತಿ ಮೌಲ್ಯಗಳು ಮತ್ತು ಆವೃತ್ತಿ ಬರೀ ಪ್ರಸಂಗ ಬರೋದೇ ಯಾವಾಗಪ್ಪ ಅಂದ್ರೆ 10 ಅನ್ನುವಂಥ ಮೌಲ್ಯ 5 ಬಾರಿ ಪುನರಾವರ್ತನೆ ಆದಾಗ, 20 ಅನ್ನೋ ಮೌಲ್ಯ 6 ಬಾರಿ ಪುನರಾವರ್ತನೆ ಆದಾಗ. ಈ ಆವೃತ್ತಿಯ ಅರ್ಥನ ಅದೇ ಏನಪ್ಪ ಅಂದ್ರೆ ಯಾವ ಒಂದು ಮೌಲ್ಯ ಎಷ್ಟು ಸಲ ಪುನರಾವರ್ತನೆ ಆಗ್ತೈತೆ ಅನ್ನೋದನ್ನು ಸೂಚಿಸ್ತದೆ. ಈಗ 48 ಸಲ ಪುನರಾವರ್ತನೆ ಆಗೈತೆ ಅಂದಾಗ, 10 3 ಸಲ ಆಗೈತೆ ಅಂದಾಗ, 60 ಒಂದೇ ಸಲ ಆಗೈತೆ ಅಂದಾಗ. ಹೀಗಾಗಿ ಮೌಲ್ಯಗಳು ಮತ್ತು ಆವೃತ್ತಿ ಕೊಟ್ಟಾಗ ನಾವು ಈ ಬಹುಲಕ ಬರೆಯೋದು ಅತ್ಯಂತ ಸುಲಭದ ಕೆಲಸ. ನೋಡಿದ ತಕ್ಷಣ ಬರಿಬೋದು. ಯಾಕಪ್ಪ ಅಂದ್ರೆ ಇಲ್ಲಿ ನೋಡ್ರಿ, ಅತಿ ಹೆಚ್ಚು ಆವೃತ್ತಿ ಯಾವ್ದು ಹೊಂದೈತಿ? 8 ಹೊಂದೈತಿ. ಅಂದ್ರೆ ಅರ್ಥ ಏನು? 48 ಸಲ ಪುನರಾವರ್ತನೆ ಆಗಿದೆ. ಇನ್ನು ನೀವು 4 6 5 3 5 1 ಇವೇನು ಹೇಳ್ತಾವು ಕಡಿಮೆ ಸಲ ಅನ್ನೋದು 6 ಸಲ ಪುನರಾವರ್ತನೆ ಆಗಿದೆ. ಹೀಗಾಗಿ ಇದು 6 ಕಡಿಮೆ. ಹಂಗೆ ನಾವು ಅತಿ ಹೆಚ್ಚು ಸಲ ಪುನರಾವರ್ತನೆ ಆಗಿರುವ ಯಾವುದೋ ಒಂದು ಮೌಲ್ಯ ಅಂದ್ರೆ ನೋಡ್ರಿ 8 ಅನ್ನೋದು ಹೇಳ್ತತಿ. ಈಗ 8 ಅತಿ ಹೆಚ್ಚು ಆವೃತ್ತಿ ಹೊಂದಿತ್ತಂದ್ರೆ ಯಾವ ಮೌಲ್ಯವನ್ನು ಸೂಚಿಸಕ? 40. ಹೀಗಾಗಿ ಈ ಒಂದು ದತ್ತಾಂಶಗಳ ಬಹುಲಕವನ್ನು ನಾವು ಏನೂ ಲೆಕ್ಕಾಚಾರ ಮಾಡಲಾರದೆ ಬರಿಬಹುದು. ಬಹುಲಕ ಎಷ್ಟು ಮಾತ್ರ ಈ ಎರಡನೇ ವಿಧದ ದತ್ತಾಂಶಗಳ ಬಹುಲಕ ಎಷ್ಟು ಅಂದ್ರೆ 40. ಇಲ್ಲಿ ಯಾವುದೇ ಲೆಕ್ಕಾಚಾರ ಮಾಡೋ ಅವಶ್ಯಕತೆ ಬೇಡ. ಇಲ್ಲಿ ಸ್ವಲ್ಪ ಯೋಚನೆ ಮಾಡೋಕ್ಕಾಗ್ತಿತ್ತು. ಏನಪ್ಪ ಅಂದ್ರೆ ಯಾವ್ದು ಹೆಚ್ಚು ಪುನರಾವರ್ತನೆ ಆಗೈತಿ, ಇಲ್ಲಿ ಪುನರಾವರ್ತನೆ ಆಗಿರೋ ಸಂಖ್ಯೆನ ಬರಿತೀವಿ. ಹಾಗಾದ್ರೆ ಬಹುಲಕದ ಅರ್ಥದ ಪ್ರಕಾರ ಅತಿ ಹೆಚ್ಚು ಸಲ ಪುನರಾವರ್ತನೆ ಆಗಿರುವ ಮೌಲ್ಯವನ್ನು ಬಹುಲಕ ಅಂತ ಕರಿತೀವಿ. ಈಗ ಇಲ್ಲಿ ಬಹುಲಕ ಈ ರೀತಿ, ಇಲ್ಲಿ ಬಹುಲಕ ಈ ರೀತಿ. ಸುಲಭದ ಕೆಲಸ ಇದೆ. ಈಗ ಇವುಗಳನ್ನೇನಾದರೂ ಪ್ರಶ್ನೆ ಪರೀಕ್ಷೆಯಲ್ಲಿ ಕೇಳ್ಬೋದಾಗಿತ್ತು ಹಿಂದಿನ ವರ್ಗಗಳಲ್ಲಿ. ಈಗೂ ಕೇಳಿದ್ರು 1 ಅಂಕದ ಪ್ರಶ್ನೆ. ಆದರೆ ಇಲ್ಲಿ 3ನೇ ವಿಧದ ದತ್ತಾಂಶಗಳನ್ನು ಗಮನಿಸಿದ್ರೆ ಇಲ್ಲಿ ಗುಂಪು ಕೊಟ್ಟಿದ್ದಾರೆ, ವರ್ಗಾಂತರ ಮತ್ತು ಆವೃತ್ತಿ. ಗುಂಪು ಮಾಡೋ ಪ್ರಸಂಗ ಬರೋದೇ ಯಾವಾಗ? ದತ್ತಾಂಶಗಳ ಸಂಖ್ಯೆ ಇದಕ್ಕಿಂತ ಹೆಚ್ಚಿದ್ದಾಗ. ಇಲ್ಲಿ ಹೆಂಗೆ ನಿಖರವಾಗಿ ನಾವು ಬಹುಲಕವನ್ನು ಹೇಳಿದ್ದೀವಿ, ಬಹುಲಕ ಅಥವಾ ರೂಢಿ ಬೆಲೆಯನ್ನು ಹೇಳಿದ್ದೀವಿ. ಬಟ್ ಇಲ್ಲಿ ನಿಖರವಾಗಿ ಹೇಳೋದು ಹೆಂಗ? ಈಗಾಗಲೇ ಇವು ವರ್ಗೀಕೃತ ಪಟ್ಟಿಯಿಂದ ತಯಾರಿಸಿದ ದತ್ತಾಂಶಗಳಾಗಿರೋದ್ರಿಂದ ಇಲ್ಲಿ ಏನನ್ನ ಹೇಳ ಬಯಸ್ತಾವಪ್ಪ ಅಂದ್ರೆ ನೋಡ್ರಿ, ಇದು 12 ಏನನ್ನು ಸೂಚಿಸ್ತೈತಿ? 100 ರಿಂದ 120 ಒಳಗಿನ ಯಾವುದೇ ಸಂಖ್ಯೆಗಳು 12 ಸಲ ಪುನರಾವರ್ತನೆ ಆಗಿವೆ ನಾವು ಅಂದ್ರೆ ಅದು ಯಾವ ನಿರ್ದಿಷ್ಟ ಸಂಖ್ಯೆ ಅಂತ ಹೇಳೋದು ಬರೋದಿಲ್ಲ. ಒಟ್ಟು 100 ರಿಂದ 120 ಒಳಗೆ 12 ಸಂಖ್ಯೆ ಈ ಗುಂಪಿನಾಗ ಬರ್ತಾವೆ. ಹಂಗೆ ಇಲ್ಲಿ 120 ರಿಂದ 140 ಒಳಗೆ 14 ಸಂಖ್ಯೆ ಬರ್ತಾವೆ. ಬಟ್ ಆ ನಡುವೆ ಬರುವಂಥ ಸಂಖ್ಯೆಗಳಾಗಿರ್ಬೋದು ಅಥವಾ ಯಾವ ಸಂಖ್ಯೆ ಆಗಿರ್ಬೋದು, ಅದು ಯಾವುದು ಇಲ್ಲಿ ರಿಪೀಟ್ ಹೆಚ್ಚಾಗೈತಿ, ಅತಿ ಹೆಚ್ಚು ಸಲ ಪುನರಾವರ್ತನೆ ಆಗೈತಿ ಅನ್ನೋದನ್ನು ಇಲ್ಲಿ ನಿಖರವಾಗಿ ಹೇಳಲು ಸಾಧ್ಯವಿಲ್ಲ. ಆದರೂ ಕೂಡ ವರ್ಗಾಂತರ ಮತ್ತು ಆವೃತ್ತಿ ಕೊಟ್ಟಾಗ ಬಹುಲಕವನ್ನು ಕಂಡುಹಿಡಿಯಕ್ಕೆ ಕೆಲವೊಂದಿಷ್ಟು ಪ್ರಾಯೋಗಿಕ ವಿಧಾನಗಳಿಂದ ಒಂದು ಸೂತ್ರವನ್ನು ಕೊಟ್ಟಿದ್ದಾರೆ. ಆ ಸೂತ್ರದ ಮೂಲಕ ನಾವು ಬಹುಲಕದ ಅತ್ಯಂತ ಸಮೀಪದ ಬೆಲೆಗೆ ತಲುಪಬಹುದು. ಆ ಸೂತ್ರದ ಮೂಲಕ ಮತ್ತು ನಮಗೆ ಹೆಚ್ಚು ಕೆಲಸ ಅಂತ ಅನಿಸೋದೇ ಬಹುಲಕ ಕಂಡುಹಿಡಿಯೋದು. ಇಲ್ಲಿ ಏನು ಅನಿಸಲಿಲ್ಲ, ಹೀಗಾಗಿ ಇವೆರಡೂ ನಾವು ಹಿಂದಿನ ತರಗತಿಗಳಲ್ಲಿ ಈ ರೀತಿ ನಿಮಗೆ ತಿಳ್ಕೊಂಡಿರಿ ಅಂತ ಅನ್ಕೊಂಡು ನಾನು ಪುನರಾವರ್ತನೆ ಮಾಡಿದೆ ಅಂತ ಅನಿಸ್ಕೊಳ್ತು. ಇವೆರಡೂ ನೀವು ಹಿಂದೆ ಕಲ್ತೀರಿ. ಈಗ ಮತ್ತೆ ಅವುಗಳನ್ನು ಸ್ವಲ್ಪ ಪುನರಾವಲೋಕನ ಮಾಡಿಕೊಡ್ರಿ. ಆದರೆ ಇಲ್ಲಿ ಈ ಸಲ ಹೊಸದಾಗಿ ಏನು ಕಲಿನೂ ವರ್ಗಾಂತರ ಮತ್ತು ಆವೃತ್ತಿ ಕೊಟ್ಟಾಗ ಬಹುಲಕದ ಬೆಲೆ ಕಂಡುಹಿಡಿಯೋದು. ಅದು ನಿಖರವಾಗಿರ್ತೈತೆ ಏನ್ರಿ ಅಂತ ಕೇಳಿದ್ರೆ ನಾವು ಆ ಸೂತ್ರದ ರಚನೆಯ ಹಿನ್ನೆಲೆ ತಿಳ್ಕೊಂಡ್ರೆ ನಿಖರವಾಗಿರಬೇಕು. ಮತ್ತು ಈ ಸೂತ್ರದ ಹಿನ್ನೆಲೆಯನ್ನು ನಾವು ಪರೀಕ್ಷೆಯಲ್ಲಿ ಕೇಳಂಗಿಲ್ಲ. ನೀವು ಹೆಚ್ಚಿನ ಆಸಕ್ತಿಯನ್ನು ಹೊಂದಿದ್ರಂದ್ರೆ ಆ ಒಂದು ಸೂತ್ರದ ಸಾಧನೆಯನ್ನು ತಿಳ್ಕೊಬೋದು. ಬಟ್ ಸೂತ್ರದ ಸಹಾಯದಿಂದ ಬಹುಲಕವನ್ನು ಕಂಡುಹಿಡಿಯೋ ಕೆಲಸ ನಾವು ಈ ಒಂದು ದಿವಸ ಮಾಡೋಣ. ಹಾಗಾದ್ರೆ ಈ ರೀತಿ ಕೊಟ್ಟಾಗ ಬಹುಲಕವನ್ನು ಕಂಡು ಹೆಂಗೆ ಹಿಡಿಬೇಕು ಅನ್ನೋಕೆ ನಾನು ಈಗ ನೋಡೋಣ. ಆ ಬಹುಲಕ ಕಂಡುಹಿಡಿಯೋಕೆ ಒಂದು ಆ ಸೂತ್ರ ಯಾವುದಕ್ಕದಂದ್ರೆ ವರ್ಗೀಕೃತ ದತ್ತಾಂಶಗಳ ಬಹುಲಕ ಅಥವಾ ರೂಢಿ ಬೆಲೆ. ಆ ಸೂತ್ರ ಹೆಂಗದ ಅಂತ ಕೇಳಿದ್ರೆ, ಸೊ ಮೋಡ್ ಅಂತ ಕರೀತಾರೆ ಇಂಗ್ಲೀಷ್ನಾಗ. ಅದನ್ನ ಮೋಡ್ = L + F1 - F0 upon 2F1 - F0 - F2 into H. ಸೊ ಸೂತ್ರ ಏನಮ್ಮ ನೋಡ್ಕೊಡ್ರಿ, ಮೋಡ್ L +
F1 minus F0 divided by 2F1 minus F0 minus F2 into H. ಈ ಸೂತ್ರವನ್ನು ನಾವು ಸಾಧನೆಯನ್ನು ನಾವು ನೇರವಾಗಿ ಇಲ್ಲಿ ಬಳಸಂತ ಹೇಳ್ಯಾರು. ಈಗ ಸಾಧನೆಯನ್ನು ಪರೀಕ್ಷಾ ದೃಷ್ಟಿಯಿಂದ ಇಂಪಾರ್ಟೆಂಟ್ ಅಲ್ಲ. ಈಗ ನೀವು ಹೆಚ್ಚಿನ ಆಸಕ್ತಿ ಇದ್ದರೆ ಸಾಧನೆಯನ್ನು ಕಲಿಬೋದು ನಿಮ್ಮ ಶಿಕ್ಷಕರ ಮಾರ್ಗದರ್ಶನದ ಮೂಲಕ. ಇನ್ನು ನಾನು ನೇರವಾಗಿ ಈ ರೀತಿ ಕೊಟ್ಟಾಗ ನಾವು ಯಾವ ರೀತಿ ಬಹುಲಕ ಕಂಡುಹಿಡಿಯುವುದು ಅನ್ನೋದನ್ನು ನಾವೀಗ ತಿಳ್ಕೊಳ್ಳೋ ಪ್ರಯತ್ನ ಮಾಡೋಣ. ಈಗಾಗಲೇ ಈ ರೀತಿ ಕೊಟ್ಟಾಗ ಸುಲಭವಾಗಿ ಕಂಡುಹಿಡಿದೀವಿ. ಬಟ್ ಈ ರೀತಿ ಕೊಟ್ಟಾಗ ಬಹುಲಕವನ್ನು ಕಂಡುಹಿಡಿಯೋಕ್ಕೆ ಈ ಸೂತ್ರದ ಪರಿಚಯ ನಮಗೆ ಬೇಕು. ಇನ್ನು ಈ ಸೂತ್ರದ ನಿಮಗೆ ಪರಿಚಯ ಮಾಡೀನಿ. ಈ ಸೂತ್ರದಲ್ಲಿರುವ ಅಂಶಗಳನ್ನು ನಾವು ನೋಡೋದಾದ್ರೆ ಒಂದೊಂದಾಗಿ ನೋಡೋಣ. ಸೊ ಎಲ್ ಅಂದರೆ ಏನು ಈ ಸೂತ್ರದೊಳಗೆ? ಸೊ ಎಲ್ ಅಂದರೆ ಏನಪ್ಪ ಅಂದ್ರೆ ಬಹುಲಕವಿರುವ ವರ್ಗಾಂತರದ ನೈಜ ಕೆಳಮಿತಿ. ಆಮೇಲೆ ಎಚ್ ಅಂತ ವರ್ಗಾಂತರದ ಗಾತ್ರ. ಎಚ್ ಅಂದ್ರೆ ಏನು? ವರ್ಗಾಂತರದ ಗಾತ್ರ. ಇನ್ನು ಎಫ್ ಅಂದ್ರೆ ಇಲ್ಲಿ F1 F0 F2 ಅಂತ 3 ಎಫ್ಗಳು ಬಂದಾವು. ಇವುಗಳಂದ್ರೆ ಏನು ತಿಳ್ಕೊಂಡು ನಾವು ಈಗ ಎಲ್ಲಿ ತಿಳ್ಕೊಂಡು ಎಲ್ ಅಂದ್ರೆ ಏನು? ಬಹುಲಕವಿರುವ ವರ್ಗಾಂತರದ ನೈಜ ಕೆಳಮಿತಿ. ಎಚ್ ಅಂದ್ರೆ ವರ್ಗಾಂತರದ ಗಾತ್ರ. ಸೊ ಇದನ್ನ ಲೆಕ್ಕಾಚಾರದೊಳಗೆ ಇವತ್ತು ಹೆಂಗೆ ತಿಳ್ಕೊಬೇಕು ಅನ್ನೋದು ಮತ್ತೆ ನೋಡೋಣ. ನಾವು ಜಸ್ಟ್ ಅವುಗಳ ವಿವರಣೆ ನೋಡೋಣ. F1 ಅಂದ್ರೆ ಬಹುಲಕವಿರುವ ವರ್ಗಾಂತರದ ಆವೃತ್ತಿ. ಎಲ್ಲಿ ಬಹುಲಕ ಇರ್ತೈತಿ ಅಲ್ಲಿ ವರ್ಗಾಂತರದ ಆವೃತ್ತಿಯನ್ನು ತಗೊಳ್ಳೋದು F1. ಆಮೇಲೆ F0 ಅಂದ್ರೆ ಬಹುಲಕವಿರುವ ವರ್ಗಾಂತರದ ಹಿಂದಿನ ಆವೃತ್ತಿ. ಎಲ್ಲಿ ಬಹುಲಕ ಐತಲ್ಲ ಅಲ್ಲಿ ಅದರ ಹಿಂದಿನ ಆವೃತ್ತಿಯನ್ನು ತಗೋಬೇಕು. ಇನ್ನು F2 ಅಂದ್ರೆ ಬಹುಲಕವಿರುವ ವರ್ಗಾಂತರದ ಮುಂದಿನ ಆವೃತ್ತಿ. ಸರಿನಾ? ಇನ್ನು ಎಲ್ಲಾದ್ರೂ ನೋಡ್ರಿ ಸೂತ್ರದೊಳಗ ಈ ಸೂತ್ರದ ಬಹುಲಕ ಕಂಡಕ್ಕೆ ಸೂತ್ರ ಬಳಸ್ತೀವಿ. ಎಲ್ ಪ್ಲಸ್ ಅಂದ್ರೆ ಎಲ್ ಅಂದ್ರೆ ಬಹುಲಕವಿರುವ ವರ್ಗಾಂತರ ನೈಜ ಕೆಳಮಿತಿ. ಆಮೇಲೆ ಎಚ್ ಅಂದ್ರೆ ವರ್ಗಾಂತರದ ಗಾತ್ರ. F1 ಅಂದ್ರೆ ಬಹುಲಕವಿರುವ ವರ್ಗಾಂತರದ ಆವೃತ್ತಿ. F0 ಅಂದ್ರೆ ಬಹುಲಕವಿರುವ ವರ್ಗಾಂತರದ ಹಿಂದಿನ ಆವೃತ್ತಿ. F2 ಅಂದ್ರೆ ಬಹುಲಕವಿರುವ ವರ್ಗಾಂತರದ ಮುಂದಿನ ಆವೃತ್ತಿ. ಇನ್ನು ಇವೆಲ್ಲವುಗಳು ತಿಳ್ಕೋಬೇಕಾದ್ರೆ ಒಂದು ಮುಖ್ಯವಾದ ವಿಚಾರ ಏನು ಗೊತ್ತಿರಬೇಕು ಅಂತ ಕೇಳಿದ್ರೆ, ಕೊಟ್ಟಂತ ದತ್ತಾಂಶಗಳಲ್ಲಿ ಎಲ್ಲಿ ಬಹುಲಕವಿದೆ, ಈಗ ನಾವು ಈ ದತ್ತಾಂಶಗಳಿಗೆ ಈ ಸೂತ್ರವನ್ನು ಬಳಸಿ ಬಹುಲಕ ಕಂಡು ಹಿಡಿದು ಬಿಡೋಣ. ಅದಕ್ಕೆ ನೋಡ್ರಿ ಏನು ಮಾಡೋಣ ನೋಡ್ರಿ. ಮೊದಲು ಏನು ಬರೀನು? ಬಹುಲಕವಿರುವ ವರ್ಗಾಂತರ ಯಾವುದು ಅಂತ ಬರ್ಕೊಳ್ಳೋದು. ಹಾಗಾದ್ರೆ ಬಹುಲಕವಿರುವ ವರ್ಗಾಂತರವನ್ನು ಗುರುತಿಸೋದು ಹೆಂಗ? ಸೊ ಬಹುಲಕವಿರುವ ವರ್ಗಾಂತರವನ್ನು ಗುರುತಿಸೋದು ಅಂದ್ರೆ ಇವು ಮೂರು ಸಿಕ್ಬಿಡ್ತಾವ ನಮಗೆ. ಸೊ ಹಾಗಾದ್ರೆ ಬಹುಲಕವಿರುವ ವರ್ಗಾಂತರವನ್ನು ಗುರುತಿಸೋದು ಹೆಂಗ ಅನ್ನೋದು ಭಾಳ ಮುಖ್ಯವಾಗೈತಿ. ಸೊ ನೋಡ್ರಿ, ಇಲ್ಲಿ ಹೆಂಗ ಅತಿ ಹೆಚ್ಚಿನ ಆವೃತ್ತಿ ಹೊಂದಿದಾಗ ನಮಗೆ ಬಹುಲಕ ಸಿಕ್ಕಿದ್ಲ, ಹಂಗಿಲ್ಲಿ ಅತಿ ಹೆಚ್ಚಿನ ಆವೃತ್ತಿ ಯಾವುದೈತ್ಲ ಅದನ್ನು ಗುರುತಿಸ್ರಿ. ಸೊ ಅತಿ ನೋಡ್ರಿ 12, 14, 8, 6, 10 ಅತಿ ಹೆಚ್ಚು ಯಾವ್ದೈತೆ ನೋಡ್ರಿ, ಇದೈತೆ ನೋಡ್ರಿ ಅತಿ ಹೆಚ್ಚು. ಸೊ ಅತಿ ಹೆಚ್ಚು ಆವೃತ್ತಿ ಹೊಂದಿರುವ ಇಲ್ಲಿ 14 ಐತಿ. ಇದು ಎಲ್ಲೈತಿ ಇದ್ರ ವರ್ಗಾಂತರ ಯಾವ್ದ? 120, 140. ಈ ಥರ ಯಾವ್ದು ದೊಡ್ಡದಿರ್ತೈತ್ಲ
ಆ ದೊಡ್ಡದಿದ್ದಂಥ ವರ್ಗಾಂತರವನ್ನು ತಗೊಂಡ್ರೆ ಅದೇನು ಬಹುಲಕವಿರುವ ವರ್ಗಾಂತರ. ಹಾಗಾದರೆ ಈಗ ನಮ್ಮ ಬಹುಲಕ ಎಲ್ಲೈತಿ, ಎಲ್ಲಿ ಹುಡುಕಬೇಕು ಅಂದರೆ ಇಲ್ಲಿ ಹುಡುಕಬೇಕು ನೋಡ್ರಿ. ಇದರ ಡಬರ್ ಕೊಡಬೇಕು, ಯಾಕಂದ್ರೆ ಅತಿ ಹೆಚ್ಚು ಆವೃತ್ತಿ ಯಾವುದೈತಿ 14 ಐತಿ. ಮತ್ತು ಇದು ಅತಿ ಹೆಚ್ಚು ಆವೃತ್ತಿ 14 ಐತಪ್ಪ ಅಂದ್ರೆ ಇದೇ ಏನಪ್ಪ ಅಂತ ಕೇಳಿದ್ರೆ F1 ಬೆಲೆ. F1 ಬೆಲೆ ಎಷ್ಟ? 14. F0 ಅಂದ್ರೆ ಇದ್ರ ಹಿಂದಿಂದ, F0 ಅಂದ್ರೆ ಹಿಂದಿಂದ ಎಷ್ಟೈತೆ ನೋಡ್ರಿ 14, ಅದ್ರ ಹಿಂದಿನ ಸಹ ಆವೃತ್ತಿ 12. ಆಮೇಲೆ F2 ಇದ್ರ ಮುಂದಿನ ಯಾವ್ದು ನೋಡ್ರಿ 8. ಅಂದ್ರೆ ನಮ್ದು ಮೇನ್ ಏನು ಕಂಡುಹಿಡಿಬೇಕು? F1 ಕಂಡುಹಿಡಿಬೇಕು. F1 ಅಂದ್ರೆ ಏನು? ಎಲ್ಲಿ ಬಹುಲಕವಿರುತ್ತದೆಯೋ ಆ ಬಹುಲಕವಿರುವ ವರ್ಗಾಂತರದ ಆವೃತ್ತಿ. ಬಹುಲಕವಿರುವ ವರ್ಗಾಂತರದ ಆವೃತ್ತಿಯಲ್ಲಿ ಬಹುಲಕ ಎಲ್ಲೈತಿ? ಇಲ್ಲೈತಿ. ಇಲ್ಲೇ ಯಾಕೈತಿ? ಅತಿ ದೊಡ್ಡ ಆವೃತ್ತಿ 14. ಬೈ ಚಾನ್ಸ್ ಇಲ್ಲೇ 14 ಬಂದಿತ್ತು ಅಂದ್ರೆ ಇದ್ರ ಹಿಂದಿಂದ ತಗೋತ್ನಾಗ 0 ತಗೋಬೇಕು. ಅಂದರೆ ಈಗ ಇದೇ ದೊಡ್ಡದಿತ್ತು ಅಂತ ಅನ್ಕೊಳ್ಳಿ. ಅವಾಗ ಇದ್ರ ಹಿಂದಿನ ಆವೃತ್ತಿ ಅಂದರೆ ಏನು ಬರ್ಕೋತೀರಿ ನೀವು? ಹಿಂದೆ ಏನೂ ಇಲ್ಲನೋ 0 ಬರ್ಕೋಬೇಕು. ಒಮ್ಮೆ ಇಲ್ಲಿ ಅತಿ ದೊಡ್ಡದು ಇಲ್ಲಿತ್ತಪ್ಪ ಅಂದ್ರೆ ಮುಂದಿನ ಆವೃತ್ತಿ ಸಿಗದೇ ಇದ್ದಾಗ ಅದನ್ನು 0 ಬರ್ಕೋಬೇಕು. ಬಟ್ ಅಂಥ ಸಂದರ್ಭ ಬರೋದು ಕಡಿಮೆ. ಆದರೂ ಹಿಂಗೆ ಬಂದರೆ ಹೆಂಗೆ ವಿಚಾರ ಮಾಡಬೇಕನ್ನೋದು ಹೇಳ್ತಾ ಇದ್ದೀನಿ. ಹೀಗಾಗಿ ಅತಿ ದೊಡ್ಡ ಆವೃತ್ತಿಯನ್ನು ಗುರುತ ಮಾಡಿ ಅದರ ವರ್ಗಾಂತರವನ್ನು ತಿಳ್ಕೊಂಡು ಆ ವರ್ಗಾಂತರದ ತಕ್ಕಂತೆ ಅದರ F1 ಬೆಲೆ 14 ಆಯಿತು. ಇದ್ರ ಹಿಂದಿಂದ ಇದು F0, ಇದು F1, ಇದು F2. ನಾ ಸುಮ್ಮನೆ ನಿಮ್ಮ ಅನುಕೂಲ ತಿಳ್ಕೊಳಕ್ಕೆ ಬರ್ದನು. ಸೊ F0, 1, 2 ಇವು ಸೀರಿಯಲ್ ಬರ್ಬೇಕು ನೋಡ್ರಿ. ಹಿಂಗೆ F1 ಹಿಂದೆ F0, F1 ಮುಂದೆ F2. ಬಟ್ ನಾವು ಮೇನ್ ಗುರ್ತ ಮಾಡಬೇಕಾದದ್ದು F1 ಯಾವುದು? ಅತಿ ದೊಡ್ಡ ಆವೃತ್ತಿದ್ದೇ F1. ಇನ್ನು ಇವು ಮೂರು ತಿಳ್ಕೊಂಡ ಬಳಿಕ ನಾವು ಎಲ್ ಬೆಲೆ ತಿಳ್ಕೊಂಡು. ಸೊ ಎಲ್ ಬೆಲೆ ಹೆಂಗೆ ತಿಳ್ಕೊಂಡು ನೋಡ್ರಿ. ಎಲ್ ಅಂದ್ರೆ ಬಹುಲಕವಿರುವ ವರ್ಗಾಂತರದ ನೈಜ ಕೆಳಮಿತಿ. ಸೊ ಬಹುಲಕ ಇಲ್ಲೈತಿ. ನೈಜ ಕೆಳಮಿತಿ ಅಂದ್ರೆ ನೋಡ್ರಿ ಇಲ್ಲೈತಿ ನೈಜ ಕೆಳಮಿತಿ. ಇವು ವಿಮುಕ್ತ ವಿಧಾನ ಪ್ರಕಾರ ಇದ್ದು ಅಂದ್ರೆ ಇದೇ ನಮ್ಮದು ನೈಜ ಕೆಳಮಿತಿ. ಎಷ್ಟೈತದ? 120 ನೈಜ ಕೆಳಮಿತಿ. ಆಮೇಲೆ ಎಚ್ ಅಂದ್ರೆ ಇವುಗಳ ಗಾತ್ರ ಎಷ್ಟೈತೆ ನೋಡ್ರಿ. ಸೊ ವರ್ಗಾಂತರದ ಗಾತ್ರವನ್ನು ತಿಳ್ಕೊಬೇಕಾದ್ರೆ ನೋಡ್ರಿ ಇಲ್ಲಿ ಯಾವುದೇ ಎರಡು ಸಂಖ್ಯೆಗಳನ್ನು ಕಳೀರಿ. 120ರಿಂದ 100 ಕಳೀರಿ 20, 140ರಿಂದ 120 ಕಳೀರಿ 20, 160ರಿಂದ 140 ಕಳೀರಿ 20. ಹಾಗಾದ್ರೆ ವರ್ಗಾಂತರದ ಗಾತ್ರ 20. ಸೊ ಇವುಗಳ ಗಾತ್ರ ಎಷ್ಟೈತೆ ನೋಡ್ರಿ. 180ರಿಂದ 160 ಕಳೀರಿ 20. ಸೊ ಎಲ್ಲವೂ ಶಿಕ್ಕು ಅಂದರೆ ಈ ಸೂತ್ರದಲ್ಲಿ ತುಂಬಿ ನಾವು ಬಹುಲಕವನ್ನು ಕಂಡುಹಿಡಿಯೋಣ. ಹಾಗಾದ್ರೆ ಬಹುಲಕ ಇಸ್ ಈಕ್ವಲ್ ಟು ಎಲ್ ಪ್ಲಸ್ F1 minus F0 upon 2F1 minus F0 minus F2 into H. ಇನ್ನು ಈ ಸೂತ್ರದಲ್ಲೆಲ್ಲ ಬೆಲೆ ತುಂಬಿ ಲೆಕ್ಕಾಚಾರವನ್ನು ಮಾಡೋಣ. ಹಾಗಾದ್ರೆ ನೋಡ್ರಿ ಎಲ್ ಅಂದರೆ ಎಷ್ಟೈತಿ? 120. F1 ಅಂದರೆ ಎಷ್ಟೈತಿ? 14. F0 ಅಂದ್ರೆ 12. 2 ಇಂಟು F1 ಬೆಲೆ ಮತ್ತೆ 14, F0 ಬೆಲೆ 12 ಮೈನಸ್ F2 ಬೆಲೆ 8. ಈ 120ನ ಹಾಗೆ ಇಡೋನು. ಆಮೇಲೆ 14ರಾಗಿ 2 ಕಳೆದ್ರೆ 12 ಕಳೆದ್ರೆ 2, 14 28 ಮೈನಸ್ ಇವೆರಡು ಸಜಾತಿ ಇದು ಕೂಡಿಸ್ಬಿಡೋನು. 12 8 ಕೂಡಿಸಿದ್ರೆ 20 ನೋಡ್ರಿ ಇಂಟು 20 120 ಪ್ಲಸ್ ಇನ್ನು 2 20 ಗುಣಿಸೋನು 22 40, 2 20 ಅಂಶದಲ್ಲಿ ಗುಣಿಸ್ಬೋದು. ಇನ್ನು 28ರಾಗ 20 ಕಳೆದ್ರೆ 8. ಸೊ ಫೈನಲ್ ಆನ್ಸರ್ ಏನಾಗ್ಬೋದು ನೋಡ್ರಿ 120 ಹಾಗೆ ಇಡೋನು. 8 ಒಂದಲೇ 8 5ಲೇ 40. ದೇರ್ಫೋರ್ ಬಹುಲಕ 125. 120 ಪ್ಲಸ್ 5 125. ದೇರ್ಫೋರ್ ಇದೆ ನಮಗೆ ಬೇಕಾದ್ರೆ ಬಹುಲಕ ಅಥವಾ ಮೋಡ್. ನೋಡ್ರಿ ಸೂತ್ರ ಒಂದು ಇಡುವುದು ಅಂತೂ ಭಾಳ ಮುಖ್ಯದ. ಸೂತ್ರವನ್ನು ಕರೆಕ್ಟಾಗಿ ನೆನಪಿಟ್ಟಿದ್ದೆ ಆದರೆ
ಈ ಲೆಕ್ಕನೂ ಸುಲಭ ಆಕೈತಿ. ಹೀಗಾಗಿ ಇಲ್ಲೊಂದು ಸ್ವಲ್ಪ ಕೆಲಸ ಅದ ಬಹುಲಕ ಕನ್ನಡ್ಯಾಗ. ಓಕೆ, ಸೊ ಈ ರೀತಿ ಬಹುಲಕವನ್ನು ನಾವು ಈ ವರ್ಗಾಂತರ ಮತ್ತು ಆವೃತ್ತಿ ಕೊಟ್ಟಾಗ ಈ ರೀತಿ ಲೆಕ್ಕಾಚಾರ ಮಾಡಿದ್ವಿ. ಸೊ ಇಲ್ಲಿ ಮುಖ್ಯವಾಗಿ ತಿಳ್ಕೊಬೇಕಾದದ್ದು F1 ಬಹುಲಕವಿರುವ ವರ್ಗಾಂತರದ ಆವೃತ್ತಿ ಅಂದ್ರೆ ಅತಿ ದೊಡ್ಡದು ಯಾವ್ದು ಇರ್ತೈತಿ ಆವೃತ್ತಿ ಒಳಗೆ. ಇಲ್ಲಿ ಯಾವ ದೊಡ್ಡ ಸಂಖ್ಯೆ ಇರ್ತೈತಿ ಅದನ್ನು F1 ಅನ್ನೋದು. ಇಲ್ಲಿ ಯಾವ ದೊಡ್ಡ ಸಂಖ್ಯೆ ಇರ್ತೈತಿ ಅದನ್ನು F1 ಅನ್ನೋದು. ಅದ್ರ ಹಿಂದಿಂದ F0, ಅದ್ರ ಮುಂದಿಂದ F2, ಇವು 3 ಸಿಕ್ಕು. ಇನ್ನು ಎಲ್ಲಿ F1 ಅಂದಿರ್ತಿರ್ಲ ಅಲ್ಲಿ ಮೊದಲನೇ ವರ್ಗಾಂತರದ ಸಂಖ್ಯೆಯನ್ನು L ಅನ್ನೋದು. ಆಮೇಲೆ ಈ H ಅಂದ್ರೆ ದೊಡ್ಡ ಸಂಖ್ಯೆ ಒಳಗೆ ಸಣ್ಣ ಸಂಖ್ಯೆ ಕಳೀರಿ, ಎಲ್ಲಿ ಬೇಕಾದ್ರೆ ಕಳೀರಿ, ಅದು ಸೇಮ್ ಇರ್ತೈತಿ. ಈಗ H ಬೆಲೆ ಸಿಗ್ತದೆ. ಇದನ್ನೆಲ್ಲ ಕರೆಕ್ಟಾಗಿ ತುಂಬ ಲೆಕ್ಕಾಚಾರ ಮಾಡಿ ನೀವೇನು ಮಾಡ್ಬೋದು, ಬಹುಲಕವನ್ನು ಸುಲಭವಾಗಿ ಕಂಡುಹಿಡಿಬೋದು. ಒಮ್ಮೆ ದತ್ತಾಂಶಗಳು ನಿಮಗೆ ಇದು ಅಡ್ಡ ಸಾಲ ಅದಾವೆ. ಈ ಅಡ್ಡ ಸಾಲ ದತ್ತಾಂಶಗಳನ್ನ ಕಮ್ಮಿ ಸಾಲ ಕೊಟ್ಟಾಗೂ ಇದೇ ರೀತಿನ ವಿಚಾರ ಮಾಡಿರಿ. ಅವಾಗ ಈ CIಯನ್ನು ಕಮ್ಮಿ ಸಾಲ ಕೊಟ್ಟಿರ್ತಾರೋ, F1 ಕಮ್ಮಿ ಸಾಲ ಕೊಟ್ಟಿರ್ತಾರೆ, ಅವಾಗ ಕೂಡ ಅತಿ ದೊಡ್ಡದನ್ನು F1 ಅನ್ನೋದು, ಅದ್ರ ಹಿಂದಿಂದ F2 ಅದ್ರ ಹಿಂದಿನ F0, ಅದ್ರ ಮುಂದಿಂದ F2 ಅಂತ 3 ಬೆಲೆಗಳನ್ನು ಕಂಡು ಈ ರೀತಿ ತುಂಬಿದ್ದೆ ಆದರೆ ನಿಮಗೆ ಸುಲಭವಾಗಿ ಈ ರೀತಿ ಇದ್ದಾಗೂ ಬಹುಲಕ ಸಿಗ್ತೈತಿ. ಆದರೆ ಇದು 2 ರಿಂದ 3 ಅಂಕದ ಪ್ರಶ್ನೆ. ಬಟ್ ಈ ಉಳಿದವೆಲ್ಲ ಅದಾವಲ್ಲ, ಈ ಪ್ರಶ್ನೆ 1 ಅಂಕದ ಪ್ರಶ್ನೆ ಜಸ್ಟ್ ನೋಡಿದ ತಕ್ಷಣ ಹೇಳ್ತೀವಿ. ಬಟ್ ಇಲ್ಲಿ ವಿಚಾರ ಮಾಡೋಕ್ಕಾಗ್ತದೆ, ಲೆಕ್ಕಾಚಾರ ಮಾಡಬೇಕಾಕತಿ, ಲೆಕ್ಕಾಚಾರ ಮಾಡಿ ಬಹುಲಕವನ್ನು ಕಂಡುಹಿಡಿಬೇಕಾಗ್ತದೆ. ಓಕೆ, ಈ ಒಂದು ಲೆಕ್ಕಾಚಾರವನ್ನು ನೀವು ನೋಡಿ ಕಲೀರಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಮುಗಿಸೋಣ. ಧನ್ಯವಾದ.